ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಸೊ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೋಟಿ ಸಿನಿಮಾದಲ್ಲಿ ನಮ್ಮ ಅಣ್ಣನಿಗೆ ತಂಗಿ ಥರ ಮಾಡಿದ್ದೀನಿ. ಮಹತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ಮಹತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅನ್ನೋದಾದರೆ, ನಿಮ್ಮ ಮನೇಲೆ ನಿಮ್ಮ ತಂಗಿ ಹೇಗಿರ್ತಾಳೆ ಅಂದರೆ ಒಂದು ಲೈವ್ಲಿ, ಬಬ್ಲಿ, ಸ್ವಲ್ಪ ತರಲೆ, ಸ್ವಲ್ಪ ತುಂಟು. ಸೊ ಅದೇ ಥರ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಪರಮ್ ಸರ್ ನನ್ನನ್ನು ನಂಬಿ ಇಷ್ಟು ಅಂದರೆ ಇಟ್ ಈಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಸರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ನೀವು ನನಗೆ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ, ನನ್ನನ್ನು ನಂಬಿದ್ದಕ್ಕೆ. ಆ್ಯಂಡ್ ಚಿತ್ರಶ್ರೀ ಮ್ಯಾಮ್ ಒಂದು ದೊಡ್ಡ ಥ್ಯಾಂಕ್ ಯು, ಬಿಕಾಸ್ ದ ವೇ ಶಿ ಹ್ಯಾಸ್ ಗಿವನ್ ಹರ್ ಇನ್ಪುಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ಟು ದ ಎಂಟೈರ್ ನಮ್ಮ ಧನಂಜಯಣ್ಣ, ತಾರಮ್ಮ, ಮೋಕ್ಷ, ನಮ್ಮ ಅಭಿ ಆ್ಯಂಡ್ ನನ್ನ ತಮ್ಮ ನಚ್ಚಿ, ವಿ ಆಲ್ ಲೈಕ್ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ವಿ ಆ್ಯಕ್ಚುಲಿ ಗಾಟ್ ಲೈಕ್ ಒಂದು ಫ್ಯಾಮಿಲಿ ವೈಬ್ ಏನಿರುತ್ತಲ್ಲ ನಮ್ಮಲ್ಲಿ ಸೆಟ್ಟಲ್ಲೇ ಸಿಕ್ತು. ಎಷ್ಟೋ ಸಲ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ಅಣ್ಣನಿಗೆ ಎಲ್ಲರಿಗೂ, ವೆನ್ ಆ್ಯಕ್ಟರ್ಸ್ ವರ್ ನಾಟ್ ಆ್ಯಕ್ಟಿಂಗ್ ಅಂತ, ಬಿಕಾಸ್ ಇಟ್ ವಾಸ್ ಜಸ್ಟ್ ಒಂದು ಫ್ಲೋ ಅಲ್ಲಿ ಒಂದು ಫ್ಯಾಮಿಲಿ ಹೇಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹಿಂಗಿರುತ್ತೆ ಒಂದು ಕಾನ್ವರ್ಸೇಷನ್, ಅದೇ ಥರ ಇರ್ತಾಯಿತ್ತು. ಒಂದು ಓನ್ಲಿ ಚೇಂಜ್ ಏನಂದರೆ ಸರ್ ಕೊಟ್ಟಿರೋ ಡೈಲಾಗ್ಸ್ನ ಹೇಳ್ತಾ ಇದ್ದೆ ಅಷ್ಟೇ. ಬಟ್ ವೈಬು ಮತ್ತೆ ಎಲ್ಲ ಐ ಥಿಂಕ್ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಆ್ಯಂಡ್ ಆಲ್ಸೋ ತುಂಬ ಎಕ್ಸೈಟೆಡ್ ಆಗೂ ಇದ್ದೀನಿ. ನರ್ವಸ್ ಆಗಿ ಇಷ್ಟೊಂದು ಮಾತಾಡ್ತಾ ಇದ್ದೀರಾ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಆಲ್ಸೋ ಸರ್. ಥ್ಯಾಂಕ್ ಯು. ನಾನು ಅಕ್ಷಯ್ ಇದೀವಿ ಬನ್ನಿ. ಸೊ ಅಕ್ಷಯ್ ಕೂಡ ಒಂದು ಪುಟ್ಟ ರೋಲು, ಬಟ್ ಇಂಪಾರ್ಟೆಂಟ್ ರೋಲು. ಸೊ ಚೆನ್ನಾಗಿ ಮಾಡಿದ್ದಾರೆ. ಇವರು ನಮಗೆ ಟಿ ವಿಯಲ್ಲೂ ಕೆಲಸ ಮಾಡಿದವರು. ಸೊ ಪೃಥ್ವಿ, ಸಂಕ್ಷಿಪ್ತವಾಗಿ. ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮಲ್ ಅಂತ. ನಿಜವಾಗ್ಲೂ ಅಂದರೆ ಕೋಟೆನ ಒಂದು ಟೀಮಲ್ಲಿ ನಾನೊಬ್ಬ ಮೆಂಬರ್ ಆಗಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಮಾಡಿರೋ ನಾನು ನಚ್ಚೇನ ಒಂದು ಪಾತ್ರ ಮಾಡಿದ್ದೀನಿ, ಧನಂಜಯಣ್ಣ ತಮ್ಮನ ಪಾತ್ರ. ಸೊ ನಮ್ಮದು ಫ್ಯಾಮಿಲಿ ಏನಿದೆ, ಧನಂಜಯಣ್ಣ ಆಗಿರ್ಬೋದು, ತಾರಮ್ಮ, ನಾನು, ತನುಜ, ನಾವು ಇನ್ಫ್ಯಾಕ್ಟ್ ನಿಜವಾದ ಲೈಫಲ್ಲೂ ಫ್ಯಾಮಿಲಿ ಥರನೇ ಇದ್ದೀವಿ. ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ. ಸಿನಿಮಾ ಅಂದರೆ ಶೂಟಿಂಗಲ್ಲಿ ಬ್ರೇಕ್ ಸಿಕ್ಕಾಗೂ ಅಷ್ಟೇ ತಾರಮ್ಮನ ಕ್ಯಾರವನಲ್ಲಿ ಕೂತಿರ್ತೀವಿ, ಇಲ್ಲ ಧನಂಜಯಣ್ಣನ ಕ್ಯಾರವನಲ್ಲಿ ಕೂತಿರ್ತೀವಿ, ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ. ಅಂದರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಮೋಕ್ಷ ಅವರಾಗಿರ್ಬೋದು, ಅಭಿಷೇಕ್ ಅಣ್ಣ, ಆಕಾಶ್ ಅವರು, ಆಮೇಲೆ ರಮೇಶ್ ಸರ್, ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್ ಜೊತೆ ವರ್ಕ್ ಮಾಡಿದ್ದು. ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟೇ ನಾನು ಬಂದಿದ್ದು ಸರ್ ಜೊತೆ. ಆ್ಯಂಡ್ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮೇಶ್ವರ್ ಸರ್ಗೆ, ಪರಮ್ ಸರ್ಗೆ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಚ್ಚಿ ಅನ್ನೋದು ಒಂದು ಸಣ್ಣ ಪಾತ್ರ ಆಗಿರ್ಬೋದು, ಬಟ್ ಕೆಲವು 1-2 ಸೀನ್ಸ್ಗಳಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡುವಂಥ ಒಂದು ರೋಲ್ ಇದೆ. ಅದನ್ನ ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಥರದ ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು, ಅಂದರೆ ಒಂದು ದೊಡ್ಡ ಟೀಮ್, ದೊಡ್ಡ ಪ್ರೊಡಕ್ಷನ್ ಅಂತ. ಸರ್ ನನಗೆ ಆ್ಯಕ್ಚುಲಿ ಸಿನಿಮಾ ಎಲ್ಲ ಮುಗಿದ ಒಂದ್ಸರಿ ಫೋನ್ ಮಾಡಿದ್ರು, ಪೃಥ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತೇಳಿ. ಆಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳಿದ್ರು, ನಾವೆಲ್ಲ ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದೀವಲ್ಲ ಅಂತ. ಸರ್ ಚೆನ್ನಾಗೆಲ್ಲ ಲಕ್ಸುರಿಯಸ್ ಆಗಿ ನೋಡ್ಕೊಂಡಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಡೀ ಟೀಮ್, ನಮ್ಮ ಕೋಟಿ ಅನ್ನೋ ಒಂದು ಚಿತ್ರ, ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡೋಕೆ ಒಂದು 5-6 ವರ್ಷ ಆಗ್ತಿದ್ದೇನೋ, ಆ ಟೈಮ್ನ ಕಟ್ ಡೌನ್ ಮಾಡೋದಕ್ಕೆ ಥ್ಯಾಂಕ್ ಯು ಸರ್. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರಿ ನೀವು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ಜರ್ನಿ, ಕೋಟಿ ಜರ್ನಿ ಏನಿದೆ, ಇದು ನನ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಅಕ್ಷಯ್, ಸಾರಿ ಟು ಇಂಟರಪ್ಟ್. ನಾನು ಫಸ್ಟ್ ಟೈಮ್ ಟ್ರೈಲರ್ ನೋಡಿದ್ದು, ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಇವನ್ ಐ ವಾಂಟ್ ಟು ವಾಚ್ ದ ಮೂವಿ ನೌ. ಸೊ ಐ ಹೋಪ್ ನಿಮ್ಗೆ ಎಲ್ಲ ಇಷ್ಟ ಆಗುತ್ತೆ ಮೂವಿ ಅಂತ. 14 ಜೂನ್. ಅಕ್ಷಯ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆ್ಯಂಡ್ ತಾರಮ್ಮ, ಧನೋಣ, ರಮೇಶ ಸರ್, ಮೊದಲನೇದಾಗಿ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಿಮ್ಮದು ಕಾಲ್ ಬರ್ತಿದ್ದಾಗೇ ತುಂಬ ಖುಷಿಯಾಗೋಗಿದೆ. ಯಾಕಂದರೆ ನಿಮ್ಮನ್ನ ಡೈರೆಕ್ಟಾಗಿ ನೋಡೇ ಇರಲಿಲ್ಲ ನಾನು. ಡೈರೆಕ್ಟಾಗಿ ಕರೆದು ಆಫೀಸಿಗೆ ಮಾತಾಡಿಸಿದಾಗ ಇನ್ನೂ ಖುಷಿ ಆದೆ. ಸೊ ಇಲ್ಲ ಸರ್ ಮಾಡೇ ಮಾಡ್ತೀನಿ, ನೀವು ಕೇಳಿದ್ರಿ ಇದು ಓಕೆನಾ ನೀವು ಮಾಡ್ತೀರಾ ಅಂತ. ಬಟ್ ನನ್ನ ತಲೆಯಲ್ಲಿ ಥಾಟ್ಸ್ ಬಂದೆ, ನೀವು ಕರೆದು ಆ ಮಾತು ಹೇಳಿದ ತಕ್ಷಣ ನಾನು ಮಾಡಲ್ಲ ಅನ್ನೋ ಮಾತೇ ಇಲ್ಲ. ಸೊ ತುಂಬ ಖುಷಿ ಆದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಬೇಜಾರು ಯಾವ ವಿಷಯ ಏನಂದರೆ, ನಾನು ಈ ಸಿನಿಮಾದಲ್ಲಿ ಕಡಿಮೆ ಟೇಕ್ ಮಾಡಿದೆ. ಇವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಅಯ್ಯೋ ಇನ್ನೂ ಒಂದಷ್ಟು ದಿನ ಶೂಟಿಂಗ್ ಮಾಡ್ಬೋದಾಗಿತ್ತ.
ಆದಷ್ಟು ಬೇಗ ಈ ಕೋಟಿ ಹಿಟ್ ಆಗಲಿ, ಇನ್ನೊಂದು ಮತ್ತಷ್ಟು ಸಿನಿಮಾಗಳು ಮಾಡಿ ಅದು ನಮ್ಮನ್ನ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಕ್ಷಯ್. ಅಭಿ. ಎಲ್ರಿಗೂ ನಮಸ್ತೆ, ನಾನು ಅಭಿಷೇಕ್ ಶ್ರೀಕಾಂತ್. ಫಸ್ಟ್ ಆಫ್ ಆಲ್ ಪರಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ಹೇಳ್ದಂಗೆ ನಾವೆಲ್ಲ ಟಿ ವಿಲಿ ಕೆಲಸ ಮಾಡಿದ್ರೆ ಪರಮ್ ಸರ್ ಅಂತ ಒಂದು ಬರೀ ಹೆಸರಷ್ಟೇ ಗೊತ್ತಿತ್ತು, ನೋಡಿರಲಿಲ್ಲ. ಕ್ಯಾಮ್ರಾ ಶೈ ಎಲ್ಲ ಹೇಳೋರು ಪರಮ್ ಸರ್ ತುಂಬ ಕೋಪ ಮಾಡ್ಕೋತಾರೆ, ಇದು ಬರೀ ಪರ್ಫೆಕ್ಷನಿಸ್ಟ್ ಅದು ಇದು ಅಂತ. ಅದೇ ಭಯದಲ್ಲಿ ಪರಮ್ ಸರ್ನ ಮೀಟ್ ಮಾಡೋದು. ಒಂದು ಆ್ಯಕ್ಚುಲಿ ನನಗೆ ಈ ಕ್ಯಾರೆಕ್ಟರ್ ಶಿವ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನಗೆ ಆ್ಯಕ್ಚುಲಿ ಬೇರೆ ಕ್ಯಾರೆಕ್ಟರ್ ಆಫರ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಗುಡ್ ವರ್ಕ್ಶಾಪ್ ಕರೆದಾಗ ನೋಡ್ತಾ ಬಂದರು. ಅವ್ರ ಜೊತೆ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಆಬ್ವಿಯಸ್ಲಿ ಸಚ್ಚಬಿಗ್ ಸ್ಟಾರ್ ಎಲ್ಲ ಮರ್ತೋದೆ. ಪರಮ್ ಸರ್ ನನಗೆ ಕರೆದ್ಬಿಟ್ಟು ಅವತ್ತಷ್ಟು ಚೆನ್ನಾಗಿ ಮಾಡಿದ್ರಿ, ಇವತ್ತಿನ ಇದು ಅಂತಂದ್ರು. ಅಂದ್ಕೊಂಡು ಹೋಯ್ತು ಗುರು ರೋಲು, ಮನೆ ಹೋಗೋಣ ಸುಮ್ಮನೆ ಅಂತ. ಬಟ್ ಒಂದು ವಾರ ಆದ್ಮೇಲೆ ಈ ಕಾಲ್ ಮೀ ಅಂಡ್ ಆಫರ್ಡ್ ಮೀ ಡಿಫ್ರೆಂಟ್ ರೋಲ್. Hopefully I've done justice to what you. No, 100%. Abhi. Thank you.